ಹುಚ್ಚುತನದ ಭ್ರಾಂತಿ. ಅಣ್ಣ ಧರ್ಮನಂದನ, ನಿಮ್ಮ ಮಾತಿಗೆ ಪ್ರತಿ ಹೇಳುವೆನೆಂದು ಭಾವಿಸಬೇಡ. ವಂಚಕರ ಪ್ರತಿ ಸಮಸ್ಯೆಗಳಿಂದ ಈ ಭೀಮನ ಸಾಹಸ ಸತ್ವ ಪರೀಕ್ಷೆಗಳಿಗೆ ಸವಾಲಾಗಿದೆ. ಸತ್ತೋ ಪಾದಕ ನಮೋ ಮಾರ್ಗಗಳನ್ನು ಚಲಿಸಬಹುದು, ಉಡಗಿರಿಗಳನ್ನೇ ಭೇದಿಸಬಹುದು, ಸಪ್ತ ಸಾಗರಗಳನ್ನೇ ಶೋಧಿಸಬಹುದು. ಆದರೆ ಕ್ಷತ್ರಿಯೋಚಿತವಾದ ಧರ್ಮವನ್ನು ನುಂಗಿದ ಆ ಕುರುಕುಲಾದವರನ್ನು ತಲೆ ಎಂದಿಗೂ ಬಿಡುವುದಿಲ್ಲ. ಎಂದಿಗೂ ಬಿಡುವುದಿಲ್ಲ. ವಿಷದ ಕಜ್ಜಾಯವನ್ನುಣ್ಣಿಸಿ ನಮ್ಮೈವರನ್ನು ಕೊಲ್ಲಲೆಪ್ಪಿಸಿದ ಆ ವಿಷಜಂತುವಿನೊಡನೆ ಎಂತಹುದು ಶಾಂತಿ. ನಟ ಮಾತ್ರಕ್ಕೆ ಕಪಟ ಧೂರ್ತ್ಯತೆ ನಮ್ಮೆಲ್ಲರ ಸಿರಿ ಸಂಪತ್ತನ್ನು ಅಪಹರಿಸಿ ನಮಗಳಿಗೆ ಘೋರ ಕಷ್ಟವನ್ನು ತಂದೊಡ್ಡಿದ ಆ ನಯವಂಚಕರಲ್ಲಿ ಎಂತಹುದು ಶಾಂತಿ. ತುಂಬಿದ ರಾಜಸಭೆಯಲ್ಲಿ ಸಹೋದರರ ಸತಿಯೆಂಬ ತಾರತಮ್ಯವನ್ನು ಅರಿಯದೆ ಬಾ ನನ್ನ ತೊಳೆಯನ್ನು ಅಲಂಕರಿಸು ಎಂದು ತಟ್ಟಿ ಕರೆದರಲ್ಲ ಆ ಕುರುಡನ ಮಗ ಕುಟಿ ಕೌರವ. ಅಂದು ಎಲ್ಲಿ ಅಡಗಿತ್ತು ಈ ನಿಮ್ಮ ಶಾಂತಿ? ಅದನ್ನೆಲ್ಲ ಸ್ಮರಿಸಿ ಫಲವಿಲ್ಲ ಅಗ್ರಜ, ಅದನ್ನೆಲ್ಲ ಸ್ಮರಿಸಿ ಫಲವಿಲ್ಲ. ಭೀಮಸೇನ, ನಿನ್ನ ಹೃದಯದ ಒತ್ತಡಗಳಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಆದರೆ ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ಒಂದು ಬಾಂಧವರನ್ನು ಬಲಿಯಾಗಿಸಬಾರದೆಂಬುದೇ ನನ್ನ ಮುಖ್ಯ ಉದ್ದೇಶ. ಆಮೇಲೆ